ಬಿ ಜೆ ಪಿಯವ್ರಿಗೆ ಅವ್ರಿಗೇನು ಕೈಲಿ ಅರಿಲಾರದೆ ಇರೋದಕ್ಕೆ ಈ ಥರದ್ದೆಲ್ಲ ಮಾತನಾಡ್ತಾರೆ. ನೀವು ದಯಮಾಡಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಕಾರ್ಯಕ್ರಮ ಏನು ಹೇಳ್ರಿ ಅಂತ ಕೇಳಿ. 5 ವರ್ಷದ್ದು ಏನಾದ್ರೂ ಕಾಂಗ್ರೆಸ್ ಸರ್ಕಾರ ಬಂದು ನೀವು ಕೊಟ್ಟಿರೋ ಕಾರ್ಯಕ್ರಮನ ಕಿತ್ತಾಕಿದಾರ ಅಂತ ಕೇಳಿ. ಜಾಸ್ತಿ ಮಾಡಿದಾರೋ ಕಡಿಮೆ ಮಾಡಿದಾರಂತ. ಯಾವುದೋ ಇಲ್ಲದ ಸಲ್ಲದ ವಿಚಾರದಲ್ಲಿ ಬಂದು ಸುದೀರ್ಘವಾಗಿ ಪ್ರತಿಭಟನೆ ಮಾಡೋದು, ಮೆರವಣಿಗೆ ಮಾಡೋದು ಬಿಟ್ಟು ಈ ರಾಜ್ಯದ 31 ಜಿಲ್ಲೆಯ 7 ಕೋಟಿ ರೈತರಿಗೆ ಅನುಕೂಲ ಆಗೋವಂಥ ಯಾವುದಾದ್ರೂ ವಿಚಾರ ಇಟ್ಕೊಂಡು ಸರ್ಕಾರದ ಮುಂದೆ ಪ್ರತಿಭಟನೆ ಮಾಡಿದಾರಾ? ಅಸೆಂಬ್ಲಿಲಾಗಲಿ ಅಸೆಂಬ್ಲಿವರೆಗೆ ಒಂದು ಸಿದ್ದರಾಮಯ್ಯವ್ರ ವಿರುದ್ಧ, ಒಂದು ಡಿ ಕೆ ವಿರುದ್ಧ, ಇಲ್ಲದೆ ಇನ್ನೊಂದು ಯಾವುದೋ ಅನಿಟ್ರಾಪ್ ವಿರುದ್ಧ ಈ ಥರದ್ದು ಬಿಟ್ಬಿಟ್ಟು ಈ ಜನರಿಗೆ 7 ಕೋಟಿ ಜನಕ್ಕೆ ಉಪಯೋಗ ಆಗೋವಂಥದ್ದು ಯಾವುದಾದ್ರು ವಿಚಾರನ ಇಟ್ಕೊಂಡು ಬರೋಕ್ಕೆ ಹೇಳಿ, ನಾವು ಅವ್ರು ಹೇಳಿದ್ ಕೇಳ್ತೀವಿ. ಯಾವ್ದಾರ ಪ್ರೂವ್ ಆದರೆ ನಾವು ಕೂತ್ರಾಡಿ. ಸುಮ್ಮನೆ ಒಂದು ಗಾಳಿ ಗುಂಡು ಹೊಡೆಯೋದು ಏನೂ ಪ್ರಯೋಜನ ಇಲ್ಲ. ಫೋನಿನ ಕದ್ದಾಲಿಕೆ ಏನಾದರೂ ಮಾಡಿದರೆ ಅದು ಜನತಾದಳ ಮತ್ತು ಬಿ ಜೆ ಪಿಗೆ ಆ ಒಂದು ಸಲ್ಲಬೇಕಾದದ್ದು ಕೀರ್ತಿ. ನಮ್ಮ ಸರ್ಕಾರದಲ್ಲಿ ಏನಾದರೂ ಮಾಡಿದರೆ ಅದನ್ನು ಪ್ರೂವ್ ಮಾಡಲಿ, ತೋರಿಸ್ಲಿ, ಅದನ್ನು ಖಂಡಿತ ಅದಕ್ಕೆ ನೋಡ್ರಿ. ನಮ್ಮಲ್ಲಿ ಆ ಪ್ರಶ್ನೆ ಇಲ್ಲ. ಯಾವ ಥರ ಡಿ ಕೆ ಅವ್ರು ಹೇಳಿದಾರ, ಸಿದ್ದರಾಮಯ್ಯವ್ರು ಇವತ್ತು ನಾಯಕರು, ಮುಂದೆನೂ ನಾಯಕರು. ಸಿ ಎಮ್ಮನ್ನು ಯಾರಿರಬೇಕು, ಯಾವಾಗ ಯಾರನ್ನ ಬದಲಾವಣೆ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡೋದು ನಮ್ಮ ಹೈಕಮಾಂಡು ಅಂತ ಸಿದ್ದರಾಮಯ್ಯವ್ರು ಹೇಳೋರೆ, ಡಿ ಕೆ ಅವರು ಹೇಳೋರೆ. ಪ್ರಶ್ನೆ ಇಲ್ಲ. ಸೊ ಇವ್ರಿಗೆ ಯಾಕೆ ನಮ್ಮ ಪಕ್ಷದ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಬೇಕೋ ಬೇಡ ಅನ್ನೋ ತೀರ್ಮಾನನ ನಮ್ಮ ಪಕ್ಷದ ಹೈಕಮಾಂಡ್ ಮಾಡ್ತಾರೆ ಅಂತ ಅವರಿಬ್ಬರೇ ಸಮಾಧಾನ ಇರೋನಾಗ ಇವ್ರಿಗೆ ಯಾಕೆ? ಇವರು ಎತ್ತಾಳು ಸರ್ ಮಾಡಕ್ಕೆ ಕೇಳಿ, ರಮೇಶನ್ ಸರ್ ಮಾಡಕ್ಕೆ ಕೇಳಿ, ಅವ್ರು ಯಾರೋ ಇನ್ನೊಬ್ಬ ಮೈಸೂರು ಎಂತ ಎಂ ಪಿ, ಮಾಜಿ ಎಂ ಪಿ ಪ್ರತಾಪ್ ಸಿಂಹನ್ ಸರ್ ಮಾಡಕ್ಕೆ ಕೇಳಿ, ಆಮೇಲೆ ನಮ್ಮ ಹತ್ರಕ್ಕೆ ಬರಲಿ. ಚರ್ಚೆ ಆಲಿ ಬಿಡಿ. ಈಗ ಯಾರಿಗೂ ಅನ್ಯಾಯ ಮಾಡಲ್ಲ, ಎಲ್ರಿಗೂ ನ್ಯಾಯ ಕೊಡ್ತೀವಿ. ಯಾವುದೇ ಸಮಾಜದ ಪ್ರಶ್ನೆ ಇಲ್ಲ, ಎಲ್ಲ ಸಮಾಜಕ್ಕೂ ನ್ಯಾಯ ಕೊಡ್ತೀವಿ ನಾವು. ಸೊ ಚರ್ಚೆ ಮಾಡಲಿ, ತಪ್ಪೇನಿದೆ ರೀ? ಈಗ 5 ಗ್ಯಾರಂಟಿ ಮುಸ್ಲಿಮ್ಸ್ ತಗೋತಾರ? ನಾನು ಇವತ್ತೆಲ್ಲ ಕೃಷಿ ಹೊಂಡ ಕೊಡ್ತಾಯಿದ್ದೀನಿ, ಮುಸ್ಲಿಮ್ ತಗೋತಾರ? ಏನು ಮಾತಾಡ್ತಾರ್ರಿ? ಸುಮ್ಮನೆ ಏನೋ ಒಂದು ಹೇಳಿದ್ರೆ. ಈಗ ನಾವು ಸಬ್ಸಿಡಿ ಕೊಡ್ತೀವಿ, ಸಹಾಯಧನ ಕೊಡ್ತೀವಿ, 10 kg ಅಕ್ಕಿ ಕೊಡ್ತೀವಿ, ಮುಸ್ಲಿಮ್ಸ್ 5 ಲಕ್ಷ ಬಡ್ಡಿ ರಹಿತ ಕೊಡ್ತೀವಿ. 99% ಸೊಸೈಟಿಗಳಲ್ಲಿ ಬಡ್ಡಿ ರಹಿತ ಸಾಲ ತಗೊಳ್ಳೋರು ಯಾರು? ಅಶೋಕ್ ಕೇಳಿ. ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೋರಾಟಿದರು ಬಿ ಜೆ ಪಿಯವರು. ಅಲ್ಲಪ್ಪ, ಸಂವಿಧಾನದ ವಿಚಾರನ ಕೆಣಕಿರೋರು, ಮಾತನಾಡಿರೋರು ಬಿ ಜೆ ಪಿಯ ನಾಯಕರು. ನೋಡ್ರಿ, ಮೊನ್ನೆ ಮುಸ್ಲಿಂ ಬಗ್ಗೆ ವಿರೋಧ ಮಾಡ್ತಿದ್ದಂಥ ಜನತಾದಳ ಈಗ ನಿನ್ನೆ 4%ಅಲ್ಲಿ ನಾವು JDS BJP ಜೊತೆ ನಿಲ್ಲಲ್ಲ ಅಂತ. ಮೊನ್ನೆ ಶಾಸಕಾಂಗ ಸಭೆಯಿಂದ ಮೆರವಣಿಗೆ ಬಂದಾಗ ನಾವು ಅದಕ್ಕೆ ಜೊತೆಲಿ ಬರಲ್ಲ ಅಂದರು. ಮೊನ್ನೆ ಯಾವುದೋ ಒಂದು ಬಾವಿಗೆ ಇಳಿದಾಗ ನಮ್ಮ ಬರೋಲ್ಲ ಅಂದ್ರೆ ಮತ್ತೆ ವಿಜೇಂದ್ರ ಹೋಗಿ ಎಲ್ಲರನ್ನೂ ಕರ್ಕೊಂಬಂದರು. ಗೊತ್ತಾ? ನೋಡಿದ್ರಾ? ಟಿ ವಿಲಿ ನೋಡಿರ್ಬೇಕು, ಯಾರೋ ಒಬ್ಬರು ನೋಡ್ಲಿ ಬಂದ್ಬಿಟ್ರು, ಹೋಗಿ ಕರ್ಕೊಂಬಂದರು. ನೋಡ್ರಿ, ಅವರಿಬ್ಬರು ಮತ್ತೆ ಅಲ್ಲೇ ಒಳಗಡೆ 10 ಗುಂಪಾಗಿದ್ದಾವೆ. ಇನ್ನು ಈ ಗುಂಪು ಇದೆಲ್ಲ ಸರ್ಮಣಿಕೆಳ ಕೇಳಿ ಅಶೋಕಣ್ಣಂಗೆ ಆಮೇಲೆ ಮಾತಾಡ್ತೀವಿ. ನಮಗೆ ಈಗ SC ST ಆಗಿ ಮೀಸಲಾತಿ ಕೊಟ್ಟಿದ್ದಂಗೆ, ಬ್ಯಾಕ್ವರ್ಡ್ ಮೀಸಲಾತಿ ಕೊಟ್ಟಿದ್ದಂಗೆ, 3A ಕೊಟ್ಟಿದ್ದಂಗೆ, 2B ಕೊಟ್ಟಿದ್ದಂಗೆ, ಅದು ಧರ್ಮ ಆಧಾರಿತನೇ ಆಯ್ತದಲ್ಲ, ಜಾತಿ ಆಧಾರಿತ. ಈಗ ಲಿಂಗಾಯತರಿಗೆ ಮೀಸಲಾತಿ ಇದೆ, ಒಕ್ಕಲಿಗರಿಗೆ ಮೀಸಲಾತಿ ಇದೆ, ಬ್ಯಾಕ್ವರ್ಡ್ಗೆ ಇದೆ, SC STಗಿದೆ, ಎಲ್ಲಕ್ಕೂ ಇದೆಯಲ್ಲ. ಅದನ್ನು ಒಂದು ನಿಮಿಷ ಕೇಳಿ. ಇದನ್ನೆಲ್ಲ ಹೊಡೆದಾಕುವಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆಯಲ್ಲ, ಎಲ್ಲನೂ ಹೊಡೆದಾಕಿ ಕೇಳಿ, ಅವರು ಮಾಡಕ್ಕೆ ಹೇಳಿ. ಓಟ್ಗೋಸ್ಕರ ಇದು ಮಾತಾಡ್ತಾರಲ್ಲ. 2 ಅವಧಿ ಆಯ್ತಲ್ಲ ಮೋದಿ ಸಾಹೇಬರು, 3ನೇ ಅವಧಿಲಿದ್ದಾರಲ್ಲ, ಕಾನೂನು ಮಾಡಕ್ಕೆ ಹೇಳಿ ನೋಡೋಣ. ಇದೆಲ್ಲ ಬಿಟ್ಟು ಹೊಸ ಕಾನೂನು ತರ ಕೇಳಿ ನೋಡೋಣ. ಏನಾದ್ರು ತಂದವ್ರ ದೇಶಕ್ಕೆ ಉಪಯೋಗ ಆಗುವಂಥ ಹೊಸ ಕಾನೂನ? ಬರೀ ಮಾತನಾಡ್ತಾರೆ ನೆಡ್ರಿ ಸುಮ್ಮನೆ. ಜನ ಪೂರ್ಣ ಅಸೆಂಬ್ಲಿ ಮುಗಿದು ಕೊನೆ ದಿವಸ ಬಜೆಟನ್ನು ಒಪ್ಪಲಾರದಲ್ಲೇ ಅವರಿಗೆ ಈ ಹನಿ ಟ್ರ್ಯಾಪ್ ವಿಚಾರನ ತಂದರು. ಕೊನೆಯಲ್ಲಿ ನೀವು ಬರಿತಿದ್ರಿ ನೆಕ್ಸ್ಟ್ ಡೇಗೆ ಯಶಸ್ವಿ ಬಜೆಟ್ ಅಂತ.
ಅದನ್ನು ತಪ್ಪಿಸ್ಬೇಕು ಅಂತ ಡೈವರ್ಟ್ ಮಾಡಿದ್ರು ಅಷ್ಟೇ. ಸಂಪೂರ್ಣ ಸದನ ನಡೀತು. ಕೊನೆ ಬಿಲ್ ಪಾಸ್ ಮಾಡೋಣಾಗ ಈ ಇಶ್ಯೂ ತಂದರು. ಬಿಲ್ ಪಾಸ್ ಮಾಡೋಣಾಗ ಯಾಕೆ ತಂದರು ಅಂತ ಅಂದರೆ, ಸೊ ಈ ಸದನ ಸಂಪೂರ್ಣವಾಗಿ ಫೇಲ್ಯೂರ್ ಆಯಿತು, ಇವರು ವಿರೋಧ ಪಕ್ಷದವರು ಅನ್ನೋ ಒಂದು ವಿಚಾರ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಡೈವರ್ಟ್ ಮಾಡಿ ಅದನ್ನು ಹೇಳ್ತಾರೆ. ಅದನ್ನು ಗೊತ್ತಿರೋರು ಯಾರು? ಸರಿ ಹೇಳ್ತಾರೆ ಅವರು, ಎತ್ತಾಳವ್ರಿಗೆ ಚೀಟಿ ಕೊಟ್ಟು ರೈಸ್ ಮಾಡಿಸೋರು ಅಂತ. ನಾವು ನೋಡಿಲ್ಲ, ನೀವು ನೋಡಿಲ್ಲ, ಅವ್ರು ಹೇಳೋದನ್ನ ನಾವು ನೆನಪಕ್ಕಾಗತ್ತಾ? ನಾನು ನೋಡಿಲ್ಲಪ್ಪ, ನಾನು ನೋಡಿಲ್ಲ. ಹೊಟ್ಟೆ ಸಿಗ್ತದೆ. ನೆನ್ನೆ ಹೇಳಿದ್ನಲ್ಲಪ್ಪ, ಆಕಸ್ಮಿಕ ಮಾತನಾಡಿರೋದನ್ನ ರಾಜಕೀಯವಾಗಿ ಪ್ರೇರೇಪಣೆ ಮಾಡತಕ್ಕಂಥದ್ದು ಬೇಡ. ಆಕಸ್ಮಿಕ ಮಾತನಾಡಿದರೆ ನಾನು ಅದನ್ನು ಸರಿ ಅಂತ ಒಪ್ಕೊಳ್ಳಲ್ಲ ಅಂತ ಹೇಳಿದ್ದೀನಿ. ನಾನು ಮಾತಾಡೋದು ತಪ್ಪೆ, ಇನ್ನೊಬ್ಬರು ಮಾತಾಡೋದು ತಪ್ಪೆ. ಆಕಸ್ಮಿಕ ಮಾತನಾಡೋದು ಅದನ್ನ ದೊಡ್ಡ ಪ್ರಮಾಣದಲ್ಲಿ ಮಾತನಾಡೋದು ಬೇಡ. ದಯಮಾಡಿ ಎಲ್ಲರೂ ಕೇಳ್ರಿ. ಆ ಥರ ಮಂಡ್ಯ ಜಿಲ್ಲೆಗೆ ಜನಕ್ಕೆ ನೋವಾಗಿದ್ದರೆ ನಾನೇ ವಿಷಾದ ವ್ಯಕ್ತಪಡಿಸ್ತೀನಿ. ಅದನ್ನು ಸಂಪೂರ್ಣ ಕೈ ಬಿಡಲಿ. ನಮ್ಮೆಲ್ಲ ರೈತ ಸಂಘಟನೆಗಳಿರ್ಬೋದು, ಯುವಕರಿರ್ಬೋದು, ರೈತರಿರ್ಬೋದು. ಸೊ ಅವರು ಒಬ್ಬರು ಈ ರಾಜ್ಯದ ನಾಯಕರು. ಅವರೇನು ಮಂಡ್ಯ ಜಿಲ್ಲೆನ ಕಡೆಗಣಿಸೋದು, ಮಂಡ್ಯ ಜಿಲ್ಲೆ ಜನರ ಬಗ್ಗೆ ಅಸಭ್ಯವಾಗಿ ನಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ನಮ್ಮನ್ನೆಲ್ಲ ಗೌರವವಾಗಿ ನಡೆಸ್ಕೊತಾರೆ, ಗೌರವವಾಗಿ ಪ್ರೀತಿಸ್ತಾರೆ, ಜಿಲ್ಲೆನೂ ಪ್ರೀತಿಸ್ತಾರೆ. ಇದು ಆಕಸ್ಮಿಕವಾಗಿ ಮಾತನಾಡ್ತಕ್ಕಂಥ ಸ್ಪೀಡಲ್ಲಿ ಅಂದಿರ್ತಕ್ಕಂಥದ್ದು, ಅದನ್ನು ಕೈ ಬಿಡಬೇಕು. ಬಿ ಜೆ ಪಿಯವ್ರಿಗೆ ಅವ್ರೇನು ಕೈಲಿ ಅರಿನಾರದೇ ಇರೋದಕ್ಕೆ ಈ ಥರದ್ದೆಲ್ಲ ಮಾತನಾಡ್ತಾರೆ. ನೀವು ದಯಮಾಡಿ ಒಂದು ರಿಕ್ವೆಸ್ಟ್ ಮಾಡ್ತೀನಿ, ನಿಮ್ಮ ಕಾರ್ಯಕ್ರಮ ಏನು ಹೇಳ್ರಿ ಅಂತ ಕೇಳಿ. 5 ವರ್ಷದ್ದು ಏನಾದ್ರೂ ಕಾಂಗ್ರೆಸ್ ಸರ್ಕಾರ ಬಂದು ನೀವು ಕೊಟ್ಟಿರೋ ಕಾರ್ಯಕ್ರಮನ ಕಿತ್ತಾಕಿದಾರ ಅಂತ ಕೇಳಿ. ಜಾಸ್ತಿ ಮಾಡಿದಾರೋ ಕಡಿಮೆ ಮಾಡಿದಾರಂತ. ಯಾವುದೋ ಇಲ್ಲದ ಸಲ್ಲದ ವಿಚಾರದಲ್ಲಿ ಬಂದು ಸುದೀರ್ಘವಾಗಿ ಪ್ರತಿಭಟನೆ ಮಾಡೋದು, ಮೆರವಣಿಗೆ ಮಾಡೋದು ಬಿಟ್ಟು ಈ ರಾಜ್ಯದ 31 ಜಿಲ್ಲೆಯ 7 ಕೋಟಿ ರೈತರಿಗೆ ಅನುಕೂಲ ಆಗೋವಂಥ ಯಾವುದಾದ್ರೂ ವಿಚಾರ ಇಟ್ಕೊಂಡು ಸರ್ಕಾರದ ಮುಂದೆ ಪ್ರತಿಭಟನೆ ಮಾಡಿದಾರಾ? ಅಸೆಂಬ್ಲಿಲಾಗಲಿ, ಅಸೆಂಬ್ಲಿವರೆಗೆ ಒಂದು ಸಿದ್ದರಾಮಯ್ಯವ್ರ ವಿರುದ್ಧ, ಒಂದು ಡಿ ಕೆ ವಿರುದ್ಧ, ಇಲ್ಲದೆ ಇನ್ನೊಂದು ಯಾವುದೋ ಅನಿಟ್ರಾಪ್ ವಿರುದ್ಧ ಈ ಥರದ್ದು ಬಿಟ್ಬಿಟ್ಟು ಈ ಜನರಿಗೆ 7 ಕೋಟಿ ಜನಕ್ಕೆ ಉಪಯೋಗ ಆಗೋವಂಥದ್ದು ಯಾವುದಾದ್ರು ವಿಚಾರನ ಇಟ್ಕೊಂಡು ಬರೋಕ್ಕೆ ಹೇಳಿ. ನಾವು ಅವ್ರು ಹೇಳಿದ್ ಕೇಳ್ತೀವಿ. ಯಾವ್ದಾರು ಪ್ರೂವ್ ಆದರೆ ನಾವು ಕೂತ್ರಾಡಿ. ಸುಮ್ಮನೆ ಒಂದು ಗಾಳಿ ಗುಂಡು ಹೊಡೆಯೋದು ಏನೂ ಪ್ರಯೋಜನ ಇಲ್ಲ. ಫೋನಿನ ಕದ್ದಾಲಿಕೆ ಏನಾದರೂ ಮಾಡಿದರೆ ಅದು ಜನತಾದಳ ಮತ್ತು ಬಿ ಜೆ ಪಿಗೆ ಆ ಒಂದು ಸಲ್ಲಬೇಕಾದದ್ದು ಕೀರ್ತಿ. ನಮ್ಮ ಸರ್ಕಾರದಲ್ಲಿ ಏನಾದ್ರು ಮಾಡಿದರೆ ಅದನ್ನು ಪ್ರೂವ್ ಮಾಡಲಿ, ತೋರಿಸ್ಲಿ, ಅದನ್ನು ಖಂಡಿತ ಅದಕ್ಕೆ ನೋಡ್ರಿ. ನಮ್ಮಲ್ಲಿ ಆ ಪ್ರಶ್ನೆ ಇಲ್ಲ. ಯಾವ ಥರ ಡಿ ಕೆ ಅವ್ರು ಹೇಳಿದಾರ, ಸಿದ್ದರಾಮಯ್ಯವ್ರು ಇವತ್ತು ನಾಯಕರು, ಮುಂದೆನೂ ನಾಯಕರು. ಸಿ ಎಮ್ಮನ್ನು ಯಾರಿರಬೇಕು, ಯಾವಾಗ ಯಾರನ್ನ ಬದಲಾವಣೆ ಮಾಡಬೇಕು ಅನ್ನೋದನ್ನು ತೀರ್ಮಾನ ಮಾಡೋದು ನಮ್ಮ ಹೈಕಮಾಂಡು ಅಂತ ಸಿದ್ದರಾಮಯ್ಯವ್ರು ಹೇಳೋರೆ, ಡಿ ಕೆ ಅವರು ಹೇಳೋರೆ. ಪ್ರಶ್ನೆ ಇಲ್ಲ. ಸೊ ಇವ್ರಿಗೆ ಯಾಕೆ ನಮ್ಮ ಪಕ್ಷದ ಮುಖ್ಯಮಂತ್ರಿಗಳನ್ನ ಬದಲಾವಣೆ ಮಾಡಬೇಕೋ ಬೇಡ ಅನ್ನೋ ತೀರ್ಮಾನನ ನಮ್ಮ ಪಕ್ಷದ ಹೈಕಮಾಂಡ್ ಮಾಡ್ತಾರೆ ಅಂತ ಅವರಿಬ್ಬರೇ ಸಮಾಧಾನ ಇರೋನಾಗ ಇವ್ರಿಗೆ ಯಾಕೆ? ಇವರು ಎತ್ತಾಳ ಸರ್ ಮಾಡಕ್ಕೆ ಕೇಳಿ, ರಮೇಶನ್ ಸರ್ ಮಾಡಕ್ಕೆ ಕೇಳಿ, ಅವ್ರು ಯಾರೋ ಇನ್ನೊಬ್ಬ ಮೈಸೂರು ಎಂತ ಎಂ ಪಿ, ಮಾಜಿ ಎಂ ಪಿ ಪ್ರತಾಪ್ ಸಿಂಹನ್ ಸರ್ ಮಾಡಕ್ಕೆ ಕೇಳಿ, ಆಮೇಲೆ ನಮ್ಮ ಹತ್ರಕ್ಕೆ ಬರಲಿ. ಚರ್ಚೆ ಆಲಿ ಬಿಡಿ. ಈಗ ಯಾರಿಗೂ ಅನ್ಯಾಯ ಮಾಡಲ್ಲ, ಎಲ್ರಿಗೂ ನ್ಯಾಯ ಕೊಡ್ತೀವಿ. ಯಾವುದೇ ಸಮಾಜದ ಪ್ರಶ್ನೆ ಇಲ್ಲ, ಎಲ್ಲ ಸಮಾಜಕ್ಕೂ ನ್ಯಾಯ ಕೊಡ್ತೀವಿ ನಾವು. ಸೊ ಚರ್ಚೆ ಮಾಡಲಿ, ತಪ್ಪೇನಿದೆ ರೀ? ಈಗ 5 ಗ್ಯಾರಂಟಿ ಮುಸ್ಲಿಮ್ಸ್ ತಗೋತಾರ? ನಾನು ಇವತ್ತೆಲ್ಲ ಕೃಷಿ ಹೊಂಡ ಕೊಡ್ತಾಯಿದ್ದೀನಿ, ಮುಸ್ಲಿಮ್ ತಗೋತಾರ? ಏನು ಮಾತಾಡ್ತಾರ್ರಿ? ಸುಮ್ಮನೆ ಏನೋ ಒಂದು ಹೇಳಿದ್ರೆ. ಈಗ ನಾವು ಸಬ್ಸಿಡಿ ಕೊಡ್ತೀವಿ, ಸಹಾಯಧನ ಕೊಡ್ತೀವಿ, 10 kg ಅಕ್ಕಿ ಕೊಡ್ತೀವಿ, ಮುಸ್ಲಿಮ್ಸ್ 5 ಲಕ್ಷ ಬಡ್ಡಿ ರಹಿತ ಕೊಡ್ತೀವಿ. 99% ಸೊಸೈಟಿಗಳಲ್ಲಿ ಬಡ್ಡಿ ರಹಿತ ಸಾಲ ತಗೊಳ್ಳೋರು ಯಾರು? ಅಶೋಕ್ ಕೇಳಿ. ಸಂವಿಧಾನ ಬದಲಾವಣೆ ಮಾಡ್ತೀವಿ ಅಂತ ಹೊರಟಿದ್ದಾರೆ ಬಿ ಜೆ ಪಿಯವರು. ಅಲ್ಲಪ್ಪ, ಸಂವಿಧಾನದ ವಿಚಾರನ ಕೆಣಕಿರೋರು, ಮಾತನಾಡಿರೋರು ಬಿ ಜೆ ಪಿಯ ನಾಯಕರು. ನೋಡ್ರಿ, ಮೊನ್ನೆ ಮುಸ್ಲಿಂ ಬಗ್ಗೆ ವಿರೋಧ ಮಾಡ್ತಿದ್ದಂಥ ಜನತಾದಳ ಈಗ ನಿನ್ನೆ 4%ಅಲ್ಲಿ ನಾವು JDS BJP ಜೊತೆ ನಿಲ್ಲಲ್ಲ ಅಂತ. ಮೊನ್ನೆ ಶಾಸಕಾಂಗ ಸಭೆಯಿಂದ ಮೆರವಣಿಗೆ ಬಂದಾಗ ನಾವು ಅದಕ್ಕೆ ಜೊತೆಲಿ ಬರಲ್ಲ ಅಂದರು. ಮೊನ್ನೆ
ಯಾವುದೋ ಒಂದು ಬಾವಿಗೆ ಇಳಿದಾಗ ನಮ್ಮ ಬರೋಲ್ಲ ಅಂದ್ರೆ ಮತ್ತೆ ವಿಜೇಂದ್ರ ಹೋಗಿ ಎಲ್ಲರನ್ನೂ ಕರ್ಕೊಂಬಂದ್ರು, ಗೊತ್ತಾ? ನೋಡಿದ್ರಾ? ಟಿ ವಿಲಿ ನೋಡಿರ್ಬೇಕು ಯಾರೋ ಒಬ್ಬರು, ನೋಡ್ಲಿವೇನು ಗುಡ್ರು ಹೋಗಿ ಕರ್ಕೊಂಬಂದ್ರು. ನೋಡ್ರಿ ಅವರಿಬ್ಬರು ಮತ್ತೆ ಅಲ್ಲೇ ಒಳಗಡೆ 10 ಗುಂಪಾಗಿದ್ದಾವೆ, ಇನ್ನು ಈ ಗುಂಪು ಇದೆಲ್ಲ ಸರ್ಮಣಿಕೆಳ ಕೇಳಿ ಅಶೋಕಣ್ಣಂಗೆ ಆಮೇಲೆ ಮಾತಾಡ್ತೀವಿ. ನಮಗೆ ಈಗ SC/ST ಆಗಿ ಮೀಸಲಾತಿ ಕೊಟ್ಟಿದ್ದಂಗೆ, ಬ್ಯಾಕ್ವರ್ಡ್ ಮೀಸಲಾತಿ ಕೊಟ್ಟಿದ್ದಂಗೆ, 3A ಕೊಟ್ಟಿದ್ದಂಗೆ, 2B ಕೊಟ್ಟಿದ್ದಂಗೆ, ಅದು ಧರ್ಮ ಆಧಾರಿತನೇ ಆಯ್ತದಲ್ಲ, ಜಾತಿ ಆಧಾರಿತ. ಈಗ ಲಿಂಗಾಯತರಿಗೆ ಮೀಸಲಾತಿ ಇದೆ, ಒಕ್ಕಲಿಗರಿಗೆ ಮೀಸಲಾತಿ ಇದೆ, ಬ್ಯಾಕ್ವರ್ಡ್ಗೆ ಇದೆ, SC/STಗಿದೆ, ಎಲ್ಲಕ್ಕೂ ಇದೆಯಲ್ಲ. ಅದನ್ನು ಒಂದು ನಿಮಿಷ ಕೇಳಿ. ಇದನ್ನೆಲ್ಲ ಹೊಡೆದಾಕುವಂಥ ಅಧಿಕಾರ ಕೇಂದ್ರ ಸರ್ಕಾರಕ್ಕಿದೆಯಲ್ಲ, ಎಲ್ಲನೂ ಹೊಡೆದಾಕಿ ಕೇಳಿ, ಅವರು ಮಾಡಕ್ಕೆ ಹೇಳಿ. ಓಟ್ಗೋಸ್ಕರ ಇದು ಮಾತಾಡ್ತಾರಲ್ಲ. 2 ಅವಧಿ ಆಯ್ತಲ್ಲ ಮೋದಿ ಸಾಹೇಬರು, 3ನೇ ಅವಧಿಲಿದ್ದಾರಲ್ಲ, ಕಾನೂನು ಮಾಡಕ್ಕೆ ಹೇಳಿ ನೋಡೋಣ. ಇದೆಲ್ಲ ಬಿಟ್ಟು ಹೊಸ ಕಾನೂನು ಥರ ಕೇಳಿ ನೋಡೋಣ. ಏನಾದ್ರು ತಂದವ್ರ ದೇಶಕ್ಕೆ ಉಪಯೋಗ ಆಗೋಂಥ ಹೊಸ ಕಾನೂನ? ಬರೀ ಮಾತನಾಡ್ತಾರೆ ನೆಡ್ರಿ ಸುಮ್ಮನೆ. ಹಾಂ ಹಾಂ ಜನ ಪೂರ್ಣ ಅಸೆಂಬ್ಲಿ ಮುಗಿದು ಕೊನೆ ದಿವಸ ಬಜೆಟನ್ನು ಒಪ್ಪಲಾರದಲ್ಲೇ ಅವರಿಗೆ ಈ ಹನಿ ಟ್ರ್ಯಾಪ್ ವಿಚಾರನ ತಂದರು. ಕೊನೆಯಲ್ಲಿ ನೀವು ಬರಿತಿದ್ರಿ ನೆಕ್ಸ್ಟ್ ಡೇಗೆ ಯಶಸ್ವಿ ಬಜೆಟ್ ಅಂತ, ಅದನ್ನು ತಪ್ಪಿಸ್ಬೇಕು ಅಂತ ಡೈವರ್ಟ್ ಮಾಡಿದ್ರು ಅಷ್ಟೇ. ಸಂಪೂರ್ಣ ಸದನ ನಡೀತು. ಕೊನೆ ಬಿಲ್ ಪಾಸ್ ಮಾಡೋಣಾಗ ಈ ಇಶ್ಯೂ ತಂದರು. ಬಿಲ್ ಪಾಸ್ ಮಾಡೋಣಾಗ ಯಾಕೆ ತಂದರು ಅಂತ ಅಂದರೆ, ಈ ಸದನ ಸಂಪೂರ್ಣವಾಗಿ ಫೇಲ್ಯೂರ್ ಆಯಿತು, ಇವರು ವಿರೋಧ ಪಕ್ಷದವರು ಅನ್ನೋ ಒಂದು ವಿಚಾರ ಬರುತ್ತೆ ಅನ್ನೋ ಕಾರಣಕ್ಕೋಸ್ಕರ ಡೈವರ್ಟ್ ಮಾಡಿದ್ರು. ಅದನ್ನು ಹೇಳ್ತಾರೆ, ಅದನ್ನು ಗೊತ್ತಿರೋರು ಯಾರು? ಸರಿ ಹೇಳ್ತಾರೆ ಅವರು. ಎತ್ತಾಳವ್ರಿಗೆ ಚೀಟಿ ಕೊಟ್ಟು ರೈಸ್ ಮಾಡಿಸೋರು ಅಂತ ನಾವು ನೋಡಿಲ್ಲ, ನೀವು ನೋಡಿಲ್ಲ. ಅವ್ರು ಹೇಳೋದನ್ನ ನಾವು ನೆನಪಕ್ಕಾಗತ್ತಾ? ನಾನು ನೋಡಿಲ್ಲಪ್ಪ, ನಾನು ನೋಡಿಲ್ಲ. ಹೊಟ್ಟೆ ಸಿಗ್ತದೆ. ನೆನ್ನೆ ಹೇಳಿದ್ನಲ್ಲಪ್ಪ, ಆಕಸ್ಮಿಕ ಮಾತನಾಡಿರೋದನ್ನ ರಾಜಕೀಯವಾಗಿ ಪ್ರೇರೇಪಣೆ ಮಾಡತಕ್ಕಂಥದ್ದು ಬೇಡ. ಆಕಸ್ಮಿಕ ಮಾತನಾಡಿದರೆ ನಾನು ಅದನ್ನು ಸರಿ ಅಂತ ಒಪ್ಕೊಳ್ಳಲ್ಲ ಅಂತ ಹೇಳಿದ್ದೀನಿ. ನಾನು ಮಾತಾಡೋದು ತಪ್ಪೆ, ಇನ್ನೊಬ್ಬರು ಮಾತಾಡೋದು ತಪ್ಪೆ. ಆಕಸ್ಮಿಕ ಮಾತನಾಡೋದು ಅದನ್ನ ದೊಡ್ಡ ಪ್ರಮಾಣದಲ್ಲಿ ಮಾತನಾಡೋದು ಬೇಡ. ದಯಮಾಡಿ ಎಲ್ಲರೂ ಕೇಳ್ರಿ. ಆ ಥರ ಮಂಡ್ಯ ಜಿಲ್ಲೆಗೆ ಜನಕ್ಕೆ ನೋವಾಗಿದ್ದರೆ ನಾನೇ ವಿಷಾದ ವ್ಯಕ್ತಪಡಿಸ್ತೀನಿ. ಅದನ್ನು ಸಂಪೂರ್ಣ ಕೈ ಬಿಡಲಿ. ನಮ್ಮೆಲ್ಲ ರೈತ ಸಂಘಟನೆಗಳಿರ್ಬೋದು, ಯುವಕರಿರ್ಬೋದು, ರೈತರಿರ್ಬೋದು. ಅವರು ಒಬ್ಬರು ಈ ರಾಜ್ಯದ ನಾಯಕರು. ಅವರೇನು ಮಂಡ್ಯ ಜಿಲ್ಲೆನ ಕಡೆಗಣಿಸೋದು, ಮಂಡ್ಯ ಜಿಲ್ಲೆ ಜನರ ಬಗ್ಗೆ ಅಸಭ್ಯವಾಗಿ ನಡ್ಕೊಳ್ಳೋ ಪರಿಸ್ಥಿತಿ ಇಲ್ಲ. ನಮ್ಮನ್ನೆಲ್ಲ ಗೌರವವಾಗಿ ನಡೆಸ್ಕೊತಾರೆ, ಗೌರವವಾಗಿ ಪ್ರೀತಿಸ್ತಾರೆ, ಜಿಲ್ಲೆನೂ ಪ್ರೀತಿಸ್ತಾರೆ. ಇದು ಆಕಸ್ಮಿಕವಾಗಿ ಮಾತನಾಡ್ತಕ್ಕಂಥ ಸ್ಪೀಡಲ್ಲಿ ಅಂದಿರ್ತಕ್ಕಂಥದ್ದು, ಅದನ್ನು ಕೈ ಬಿಡಬೇಕು.